ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 1. ಪೂರ್ವಾಪರ ಪ್ರಸಂಗ ಹಾಗೂ ಶ್ರೀಪಾದ ಶ್ರೀವಲ್ಲಭರ ಜನ್ಮ ವೃತ್ತಾಂತ. ಪೂರ್ವದಲ್ಲಿ ಅತ್ರಿ ಅನಸೂಯ ದಂಪತಿಗಳ ಘೋರ ತಪಸ್ಸಿನ ಫಲವಾಗಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳು ಇವರಿಗೆ ದತ್ತಾತ್ರೇಯನಾಗಿ ಜನಿಸುವನು. ಹೀಗೆ ಮಹಾಕಾರಣಿಕ ಪುರುಷನಾದ ದತ್ತಾತ್ರೇಯನು ಬಹುಕಾಲದವರೆಗೆ ಮಾತಾಪಿತೃಗಳ ಸೇವೆಗೈದು ಮುಂದೆ ತಪಸ್ಸಿಗಾಗಿ ಗಿರಿನಾರದತ್ತ ಸಾಗಲು ದಾರಿಯಲ್ಲಿ ಪೃಥ್ವಿ, ವಾಯು, ಆಕಾಶ, ಅಗ್ನಿ, ಜಲ, ಚಂದ್ರ, ಸೂರ್ಯ, ಪಾರಿವಾಳ, ಅಜಗರ, ಸಮುದ್ರ, ಪತಂಗ, ಜೇನುನೊಣ, ಆನೆ, ಭೃಂಗ, ಜಿಂಕೆ, ಮೀನು, ಪಿಂಗಳ, ಕುರರ ಪಕ್ಷಿ, ಬಾಲಕ, ಕುಮಾರಿ, ಬಾಣಾಕರ್ತ, ಬಿಲ್ಲುಗಾರ, ಸರ್ಪ, ಜೇಡರ ಹುಳು, ಕಣಜದ ಹುಳು ಮುಂತಾದ 24 ಗುರುಗಳಿಂದ ಬಹುತರದ ಜ್ಞಾನವನ್ನು ಸಂಪಾದಿಸಿಕೊಂಡು ಮುಂದೆ ಸಾಗಿದ ದತ್ತಾತ್ರೇಯನು ಗಿರಿನಾರಕ್ಕೆ ಹೋಗಿ ಅಲ್ಲಿ 12,000 ವರ್ಷಗಳ ಪರ್ಯಂತ ಘೋರ ತಪಸ್ಸು ಗೈಯುವನು. ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಸಹ್ಯಗಿರಿಗೆ ಬಂದು ನೆಲೆಸುವನು. ಹೀಗೆ ಅತ್ರಿ ನಂದನನು ಸಹ್ಯಗಿರಿಯನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ವಿಷ್ಣುದತ್ತ, ಕಾರ್ತವೀರ್ಯ, ಅಲರ್ಕ, ಯದುರಾಜ, ಪ್ರಹ್ಲಾದ, ದಲಲಾಮುನಿ, ಪರಶುರಾಮ, ಆಯುರಾಜ ಮುಂತಾದವರಿಗೆ ಆತ್ಮತತ್ವದ ಜ್ಞಾನ ನೀಡಿ ಹರಸುತ್ತಾನೆ. ಅಂತೆಯೇ ದತ್ತಾತ್ರೇಯನಿಗೆ ಅವಧೂತ ದಿಗಂಬರ ಆದಿಗುರುನಾಥನೆಂತಲೂ ಕರೆಯಲ್ಪಡುತ್ತದೆ. ಇಷ್ಟೇ ಅಲ್ಲದೆ ಅತ್ತ ಪರಬ್ರಹ್ಮ ಪರಮಾತ್ಮನಾದ ದತ್ತಾತ್ರೇಯನು ತನ್ನ 16 ಯೋಗ ಲೀಲಾವತಾರಗಳು ತಾಳುವ ಮೂಲಕ ಲೋಕ ಕಲ್ಯಾಣ ಕಾರ್ಯಗೈದದ್ದನ್ನು ಇದೇ ಸದ್ಗ್ರಂಥದ ಪೂರ್ವಕಾಂಡದಲ್ಲಿ ದತ್ತ ಜಿಜ್ಞಾಸುಗಳು ಆಲಿಸಿದರೆಂದು ನಂಬುತ್ತೇನೆ. ಇಂದು ದತ್ತಾತ್ರೇಯನು ಸಹ್ಯಗಿರಿಯಲ್ಲಿ ಬಹುಕಾಲದವರೆಗೆ ತನ್ನ ಭಕ್ತರ ಮೂಲಕ ಲೋಕಹಿತ ಕಾರ್ಯವನ್ನು ಸಾಧಿಸಲು ಮುಂದೆ ಭೂಲೋಕದಲ್ಲಿ ಕೃತಯುಗ, ತ್ರೇತಾಯುಗವನ್ನು ಬಂದು ಹೋಗಿ ನಂತರ ದ್ವಾಪರ ಬಂದೊದಗಿದ ಅದೂ ಕೂಡ ತನ್ನ ಅವಧಿಯನ್ನು ಮುಗಿಸಿ ಮಹಾಕಲಿಗೆ ತನ್ನ ಹಾಸಿಗೆಯನ್ನು ಹಾಸುತ್ತದೆ. ತದನಂತರ ಆ ಕಲಿ ಪ್ರಭಾವದಿಂದಾಗಿ ಭೂಲೋಕದಲ್ಲೆಲ್ಲ ಹಾಹಾಕಾರ ಉಂಟಾಗಿ ಪರಸ್ಪರ ಮಾನವರ ನಡುವೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಅಂತಹ ಸಂದಿಗ್ಧ ಸಮಯದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುತ್ತಾ ಗೀತ ಶ್ಲೋಕದಂತೆ ಪರಬ್ರಹ್ಮನಾದ ದತ್ತಾತ್ರೇಯನೇ ಭೂಲೋಕದಲ್ಲಿ ಮತ್ತೆ ಮತ್ತೆ ಹಲವಾರು ಅವತಾರಗಳು ತಾಳುವ ಮೂಲಕ ಮನುಕುಲವನ್ನು ಉದ್ಧರಿಸಲು ಮುಂದಾಗುತ್ತಾನೆ. ಅತ್ತ ಅದಕ್ಕೂ ಪೂರ್ವದಲ್ಲಿ ನವನಾರಾಯಣರಾದ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧಿ, ಪಿಪ್ಪಲಾಯನ, ಅವಿರ್ಹೋತೃ, ಚಮಶ, ದುರ್ಮಿಳ, ಕರಭಾಜನ ಇವರುಗಳು ಕ್ರಮವಾಗಿ ಮಚ್ಚೇಂದ್ರನಾಥ, ಗೋರಕ್ಷನಾಥ, ಜಲಾಂಧರನಾಥ, ಕಾನಿಫನಾಥ, ಚರಪಟಿನಾಥ, ವಟಸಿದ್ಧನಾಗನಾಥ, ರೇವಣಸಿದ್ಧನಾಥ, ಭರ್ತೃಹರಿನಾಥ, ಗಹನೀನಾಥ ಎಂಬ ಅಭಿಧಾನದಿಂದ ಅವತಾರ ತಾಳಿ ಭರತಖಂಡ ಅಷ್ಟೇ ಅಲ್ಲದೆ ಲೋಕದಲ್ಲಿ ನಾಥ ಸಂಪ್ರದಾಯದ ಮೂಲಕ ಗುರು ಶಿಷ್ಯ ಪರಂಪರೆಯನ್ನು ಉಚ್ಚಾರ್ಯ ಸ್ಥಿತಿಗೆ ಕೊಂಡೊಯ್ಯುತ್ತಾರೆ. ಇಲ್ಲಿ ತಮ್ಮ ಪರಮ ಗುರುವಾದ ದತ್ತಾತ್ರೇಯನ ಪೂರ್ಣ ಕೃಪಾಶೀರ್ವಾದದ ಮೂಲಕ ಭೂಲೋಕದಲ್ಲಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಬೆಳಗುತ್ತಾರೆ. ಇವರು ಮುಂದೆ ಶಕೆ 1700 ಇಸವಿಯವರೆಗೂ ಪ್ರಕಟ ರೂಪದಲ್ಲಿ ಸಂಚರಿಸ ಹತ್ತಿದ್ದು ನಂತರ ಅಲ್ಲಲ್ಲಿ ನಿಂತುಕೊಂಡರು. ಆದರೂ ಅವರಿನ್ನೂ ಚಿರಂಜೀವಿಯಾಗಿರುವರೆಂಬ ಶ್ರೀ ನವನಾಥ ಕಥಾಸಾರವನ್ನು ಇದೇ ಸದ್ಗ್ರಂಥದ ಮಧ್ಯಮ ಕಾಂಡದಲ್ಲಿ ಸಾರಾಸಾರವಾಗಿ ವಿವರಿಸಲಾಗಿದೆ. ಹೀಗಿರಲು ದತ್ತಾತ್ರೇಯನು ಗುಪ್ತ ರೂಪದಲ್ಲಿ ಲೋಕ ಸಂಚಾರಗೈಯುತ್ತಾ ಮುಂದೊಂದು ದಿನ ಭರತಖಂಡದ ಇಂದಿನ ಆಂಧ್ರ ಪ್ರಾಂತ್ಯದಲ್ಲಿರುವ ಪುರಾಣ ಪುಣ್ಯಸ್ಥಳವಾದ ಪೀಠಿಕಾಪುರದಲ್ಲಿ ಸುಶೀಲ ಬ್ರಾಹ್ಮಣ ಪತ್ರಿಗೆ ಶ್ರೀಪಾದ ಶ್ರೀ ವಲ್ಲಭ ನಾಮದಿಂದ ಶಿಶುವಾಗಿ ಅವತಾರ ತಾಳುವ ಪ್ರಸಂಗವನ್ನು ಹಾಗೂ ಅವರ ಲೀಲಾ ಪ್ರಸಂಗಗಳು ಈ ಭಾಗದಲ್ಲಿ ಚಿತ್ರಿಸಲಾಗಿದೆ. ದತ್ತ ಭಕ್ತರು ಏನೊಂದು ಸಂಶಯವಿಲ್ಲದೆ ಭಕ್ತಿಯಿಂದ ಆಲಿಸಲು ಅಂಥವರು ದತ್ತ ಕೃಪೆಗೆ ಪಾತ್ರರಾಗಿರುವುದರಲ್ಲಿ ಸಂದೇಹವಿಲ್ಲ.
ಇರಲಿ, ಮುಂದಿನದು ನೋಡುವ. ಗುರು ಎಂದರೆ ಅಜ್ಞಾನವನ್ನು ನಾಶಪಡಿಸಿ ಜ್ಞಾನವನ್ನು ಕೊಡುವವನು ಎಂದರ್ಥವಾಗಿದೆ. ಉದಾಹರಣೆಗೆ, ತಂದೆ ತಾಯಿ ಮಕ್ಕಳಿಗೆ ನಡೆಯಲು ಕಲಿಸಿದರೆ ಗುರುವು ಆ ಮಕ್ಕಳಿಗೆ ಬದುಕನ್ನು ಕಲಿಸುತ್ತಾನೆ. ಇನ್ನು ಮುಂದುವರೆದು ಗುರುವಿನ ಲಕ್ಷಣವನ್ನು ಹೇಳುವುದಾದರೆ, ಗುರುವು ಸಮಸ್ತ ಲೋಕದ ಎಲ್ಲಾ ಜನಾಂಗದ ಹಿತ ಬಯಸುವವನಾಗಿರುವನು. ಅಲ್ಲದೆ ಸರ್ವೇ ಭವಂತು ಸುಖಿನೋ ಭವ ಎನ್ನುವ ತತ್ವದಡಿ ಸಕಲ ಜೀವಜಂತುಗಳ ಸುಖವು ಅವನ ಮುಖ್ಯ ಅಪೇಕ್ಷೆಯಾಗಿರುವುದು. ಅಂತಹ ಗುರುವಿಗೆ ಸದ್ಗುರು ಅಂತಲೂ ಕರೆಯುವರು. ಆ ಪರಬ್ರಹ್ಮ ಸ್ವರೂಪಿಯಾದ ಸದ್ಗುರು ದತ್ತಾತ್ರೇಯನೇ ಮಾನವದೇಹಿಯಾಗಿ ಅವತಾರ ತಾಳಿ ಶ್ರೀಪಾದ ಶ್ರೀ ವಲ್ಲಭ ನಾಮದಿಂದ ಅವತರಿಸಿ ಹಲವಾರು ಲೀಲೆಗಳು ತೋರುವ ಮೂಲಕ ಭಕ್ತ ಜನ ಕೋಟಿಯನ್ನು ಉದ್ಧರಿಸಿ ಭವಿಗಳಿಗೆ ಗುರು ಮಹಿಮೆಯನ್ನು ಅರುಹಿ ಭಕ್ತಿ ಮಾರ್ಗಕ್ಕೆ ಹಚ್ಚಿದ ಕಥೆ ಎಂತೆಂದರೆ, ಹಿಂದೊಮ್ಮೆ ಪೂರ್ವ ದೇಶದ ಪೀಠಿಕಾಪುರದ ಆಪ್ತಸ್ತಂಭ ಶಕೆಯ ಸದ್ಬ್ರಾಹ್ಮಣನಾದ ಅಪ್ಪಲರಾಜ ಶರ್ಮನಿಗೆ ಸುಶೀಲೆಯಾದ ಸುಮತಿ ಹೆಸರಿನ ಪತ್ನಿ ಇದ್ದಳು. ಹೀಗಿರಲು ಒಂದು ದಿನ ಅತ್ರಿ ಅನಸೂಯಾನಂದನನಾದ ದತ್ತಾತ್ರೇಯನು ಸುಮತಿಯ ಮನೆಗೆ ಅವಧೂತನಾಗಿ ಭಿಕ್ಷೆಗೆಂದು ಬರುವನು. ಸದಾ ಅತಿಥಿ ಸತ್ಕಾರದಲ್ಲಿ ಉತ್ಸುಕಳಾದ ಸುಮತಿಯು ಆ ದಿನ ಮನೆಯಲ್ಲಿ ಶ್ರಾದ್ದವಿದ್ದರೂ ಅತಿಥಿಗೆ ಭಿಕ್ಷೆಯನ್ನು ಹಾಕುವಳು. ಅದರಿಂದಾಗಿ ಪ್ರಸನ್ನಗೊಂಡ ಆ ಅವಧೂತ ವೇಷದ ದತ್ತಾತ್ರೇಯನು ಸುಮತಿಯನ್ನು ಕುರಿತು, ತಾಯೇ, ನಿನ್ನ ಭಿಕ್ಷೆಯಿಂದಾಗಿ ನಾನು ಸಂತುಷ್ಟನಾಗಿದ್ದೇನೆ. ಆದ್ದರಿಂದ ನಿನಗೆ ಇಚ್ಛಿತ ವರವನ್ನು ಕೇಳಿಕೋ ಎನ್ನಲು, ಆಗ ಅವಳು ದತ್ತಾತ್ರೇಯನನ್ನು ಕುರಿತು, ಮಹಾತ್ಮರೇ, ಇಲ್ಲಿಯವರೆಗೆ ನನಗೆ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬನು ಹೆಳವನು ಹಾಗೂ ಒಬ್ಬನು ಅಂಗಹೀನನಾಗಿದ್ದಾನೆ. ಆದ್ದರಿಂದ ತಾಯೇ ಅಂತ ಕರೆದ ನೀವೇ ನನಗೆ ಮಗನಾಗಿ ಜನಿಸಬೇಕೆಂದು ಕೇಳುವಳು. ಅದಕ್ಕೆ ದತ್ತಾತ್ರೇಯನು ತಥಾಸ್ತು ಎನ್ನಲು ಸುಮತಿಯು ಆ ಅವಧೂತ ದತ್ತಾತ್ರೇಯನ ಕಾಲಿಗೆರಗುವಳು. ಅದಕ್ಕೆ ಅವನು ಮತ್ತೆ ಆ ಭವತಿಯನ್ನುದ್ದೇಶಿಸಿ, ತಾಯೇ, ಮುಂದೆ ನಿನಗೆ ನಾನು ಮಗನಾಗಿ ಹುಟ್ಟಲಿದ್ದು ಈಗ ನನ್ನ ಕಾಲಿಗೆರಗಿದ ನೀನು ನನ್ನ ತಾಯಿಯೇ ಆಗಿರುವುದರಿಂದ ನನ್ನ ಆಯುಷ್ಯವು ಕ್ಷೀಣಿಸಿದೆ. ಆದ್ದರಿಂದ ಮುಂದೆ ನಾನು 16 ವರ್ಷ ಮಾತ್ರ ನಿನ್ನ ಮನೆಯಲ್ಲಿರುವೆ. ಅಲ್ಲದೆ ಆವಾಗ ನೀವೆಲ್ಲರೂ ನನ್ನ ಇಚ್ಛೆಯಂತೆಯೇ ವರ್ತಿಸತಕ್ಕದ್ದೆಂದು ಹೇಳಿ ತನ್ನ ನಿಜ ರೂಪವನ್ನು ತೋರಿಸಿ ಅಲ್ಲಿಯೇ ಅಂತರ್ಧಾನನಾದನು. ಅಷ್ಟರಲ್ಲಿ ಅಪ್ಪಲರಾಜ ಶರ್ಮನು ಹೊರಗಿನಿಂದ ಬರಲು ಸುಮತಿಯು ಪತಿಗೆ ನಡೆದ ಸಂಗತಿಯನ್ನು ಸಾಂಗವಾಗಿ ಅರಹುತ್ತಾಳೆ. ಅದಕ್ಕೆ ಸಂತಸಗೊಂಡ ಪತಿಯು, ಸಾಕ್ಷಾತ್ ದತ್ತಾತ್ರೇಯನೇ ನಮಗೆ ಮಗುವಾಗಿ ಜನಿಸಿ ಬರುವನೆಂದು ಹೇಳುವನು. ಅಲ್ಲದೆ ಮುಂದೆ ಆ ದಂಪತಿಗಳು ದತ್ತಾರಾಧನೆಯಲ್ಲೇ ಕಾಲ ಕಳೆಯ ಹತ್ತಿದರು. ಮುಂದೆ ಕೆಲವು ದಿನಗಳಲ್ಲಿ ಸುಮತಿಯು ಗರ್ಭವತಿಯಾಗುವಳು. ಆಕೆಯ ಬಯಕೆಗಳು ಎಲ್ಲರಂತಿರದೆ ವಿಶಿಷ್ಟವಾಗಿದ್ದವು. ಆಕೆಯ ಕನಸಿನಲ್ಲಿ ದತ್ತಾತ್ರೇಯನ ಹಲವಾರು ಲೀಲೆಗಳು ತೋರಹತ್ತಿದವು. ಮುಂದೆ 9 ಮಾಸಗಳು ಕಳೆಯಲು ಆಕೆಯು ಗಂಡು ಮಗುವಿಗೆ ಜನ್ಮ ನೀಡುವಳು. ಹುಟ್ಟಿದ ಮಗನ ಜಾತಕವನ್ನು ನೋಡಲು ಆ ಮಗುವು ಕಾರಣಿಕ ಪುರುಷನಾಗಿದ್ದು ಇವನಿಂದ ಲೋಕದಲ್ಲಿ ಅನೇಕ ಲೀಲೆಗಳು ನಡೆಯುತ್ತವೆ ಎಂದು ನುಡಿಯುವರು. ಮುಂದೆ 12ನೇ ದಿನಕ್ಕೆ ಮಗನ ನಾಮಕರಣ ಸಮಾರಂಭವನ್ನು ಮಾಡುವರು. ಅಂದು ಮಗನಿಗೆ ಶ್ರೀಪಾದ ಶ್ರೀ ವಲ್ಲಭ ನಾಮದಿಂದ ಕರೆಯುವರು. ತಾತ ಮಲ್ಲಾದಿ ಬಾಪನ್ನಾಚಾರ್ಯರ ಕರುಣೆಯಲ್ಲಿ ಅಲ್ಲದೆ ಅತ್ತ ತಾಯಿ ತಂದೆ ಪ್ರೀತಿಯಲ್ಲಿ ಬೆಳೆದ ಶ್ರೀಪಾದರು ತಾನು ಜನಿಸಿದ ಸ್ಥಳವಾದ ಪೀಠಿಕಾಪುರವನ್ನು ಸ್ವರ್ಣ ಪೀಠಿಕಾಪುರವನ್ನಾಗಿ ಮಾಡಿದ ಶ್ರೀಪಾದರ ಕಥೆಯನ್ನು ಮೂಲ ಸಂಸ್ಕೃತದಲ್ಲಿ ಕನ್ನಡಿಗನಾದ ಶಂಕರ ಭಟ್ಟ ವಿರಚಿತ ಬೇಲೂರು ಕೃಷ್ಣಕುಮಾರರ ಅನುವಾದಿತ ಶ್ರೀಪಾದ ಶ್ರೀ ವಲ್ಲಭ ಚರಿತಾಮೃತದ ಭಾವಾರ್ಥವು ಈ ಭಾಗದಲ್ಲಿ ದತ್ತ ಭಕ್ತ ಜಿಜ್ಞಾಸುಗಳಿಗೆ ನನ್ನ ಅಲ್ಪಮತಿಗೆ ತಿಳಿದಂತೆ ಪ್ರಚುರಪಡಿಸಲಾಗಿದೆ. ಕೇವಲ ದತ್ತ ಭಕ್ತರ ಅಭೀಷ್ಟಗಳು ಪೂರೈಸಲು ಈ ಕಾರ್ಯ ಕೈಗೊಳ್ಳಲಾಗಿದೆ. ಆದ್ದರಿಂದ ಏನೊಂದೂ ಸಂಶಯವಿಲ್ಲದೆ ಶ್ರೋತೃಗಳು ಈ ಚರಿತೆಯನ್ನು ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಜೈ ಗುರುದೇವ ದತ್ತ.